ಇದೊಂದು ನಿಸರ್ಗದ ಒಂದು ದೊಡ್ಡ ಗಿಫ್ಟ್ ಕೊಡುವುದು ಜೀವನ. ಈಗ ನಿಮಗೊಬ್ಬರು ಒಂದು ಗಿಫ್ಟ್ ಕೊಡ್ತಾರೆ, ಏನೋ ಒಂದು ಕಾಣಿಕೆ ಕೊಡ್ತಾರೆ. ಅದನ್ನು ಒಯ್ದು ನೀವು ಮನೆಯೊಳಗೆ ನಿಮ್ಮ ಶೋಕೇಸ್ನಾಗ ಇಡ್ತೀರೋ ಇಲ್ಲ. ಅಕಸ್ಮಾತ್ ಒಬ್ಬರು ಕೊಟ್ಟ ಗಿಫ್ಟ್ ನೀವು ಚಲೋ ಇಟ್ರಿ ಅಂದ್ರೆ ಅವ್ರಿಗೆ ಬಂದು ನಿಮಗೆ ನೋಡಿದಾಗ ಸಂತೋಷ ಅನ್ನಿಸ್ತೈತಿ, ಇನ್ನೊಬ್ಬನಿಗೆ ಇವ್ರಿಗೆ ಗಿಫ್ಟ್ ಕೊಡಬೇಕಪ್ಪ ಅಂತ. ನೀವು ತೊಗೊಂಡು ಎಲ್ಲರೇ ಕೆಡಿಸಿ ಒಗದ್ರಿ ಅಂದ್ರೆ ಇನ್ನೊಮ್ಮೆ ಇವ್ರಿಗೆ ಗಿಫ್ಟ ಕೊಡಬಾರ್ದು ಅನ್ನಿಸ್ತೈತೆ ಅವ್ರಿಗೆ. ಹಂಗೆ ಜೀವನ ಅನ್ನೋದು ದೇವರು ಕೊಟ್ಟ ಗಿಫ್ಟ್ ಇದು. ಮತ್ತು ಇದನ್ನು ಚಂದ ಬದುಕಿದ್ವಿ ಅಂದ್ರೆ ಮತ್ತೊಮ್ಮೆ ಇನ್ನೊಮ್ಮೆ ಗಿಫ್ಟ್ ಕೊಟ್ಟು ಕಳಿಸ್ತಾನವ. ಮತ್ತು ಚಲೋ ಬದುಕಲಿಲ್ಲ ಅಂದ್ರೆ ಇದಕ್ಕೆ ಗಿಫ್ಟ ಕೊಡಬಾರ್ದು ಇದನ್ನಂತ ನಾವು ಅಷ್ಟ. ದೇವರು ಋಷಿಗಳು ವಿಚಾರ ಮಾಡಿದ್ರು, ಈ ದೇಶದ ಋಷಿಗಳು ಮನುಷ್ಯ ಹೆಂಗೆ ಬದುಕಬೇಕು. ವ್ಯಸೇಮ ದೇವ ಹಿತಂ ಯದಾಯುಹು, ಮನುಷ್ಯ ಹೆಂಗೆ ಬದುಕಬೇಕಂದ್ರೆ ಈ ಜೀವನವನ್ನು ಕೊಟ್ಟ ದೇವರೇ ಸಂತೋಷ ಪಡಬೇಕಂತ. ಇವನಿಗೆ ಜೀವನ ಕೊಟ್ಟಿದ್ದಕ್ಕೆ ನನಗ ಸಂತೋಷ ಆತಂತ ದೇವ್ರು ಸಂತೋಷ ಪಡಬೇಕು. ಹಂಗೆ ಮನುಷ್ಯ ಬದುಕಬೇಕಂತ. ಎಷ್ಟು ಅದ್ಭುತವಾದ ಜೀವನ. ನಾವು ಇದಕ್ಕೇನು ಯಾರು ನಿಮಗೊಂದು ಬ್ಯಾಂಕ್ನ್ಯಾಗ ಲೋನ್, ಒಂದು ಸಣ್ಣ ಮನಿ 30-40 ಸೈಟ್, ಒಂದು ಮನಿಗೆ ಲೋನ್ ತಗೋಬೇಕಾದ್ರೆ ಬ್ಯಾಂಕ್ನವ್ರು ನಿಮ್ಮ ಎಲ್ಲ ಶ್ಯೂರಿಟಿ ಇಟ್ಕೊಂತಾರೆ. ರೋಸ್ಟ್ರು ಮನಿ ಹೊಲ ಎಲ್ಲ ಇಟ್ಕೊಂಡು ನಿಮಗೆ ಲೋನ್ ಕೊಡ್ತಾರ. ಒಂದು 100 ವರ್ಷದ ಬದುಕ ಯಾವ ಗ್ಯಾರಂಟಿ ಇಲ್ಲಾರ್ದೆ ನಿಮ್ಮ ಮ್ಯಾಲಿನ ಭರವಸೆ ಮೇಲೆ ದೇವರೊಂದು ಜೀವನ ಕೊಟ್ಟ ನಮಗೆ. ಹೆಂಗೆ ಬದುಕಬೇಕು ನಾವು? ಏನೂ ಇಸ್ಕೊಂಡಿಲ್ಲ ನಮ್ಮ ಕಡೆಯಿಂದ, ಪುಕ್ಕಟೆಯಾಗಿ ಕೊಟ್ಟಾನ. ನೀವೊಂದು ಬಿಸಿಲರಿ ಬಾಟ್ಲಿ ನೀರು ತೋರಿ 10 ರೂಪಾಯಿ 20 ರೂಪಾಯಿ ಕೊಡ್ಬೇಕು ಅವ್ರಿಗೆ. ಪುಕ್ಕಟೆಯಾಗಿ ಕೆರೆ ಹಳ್ಳ ಬಾವಿಗಳನ್ನು ತುಂಬಿಸ್ಯಾನ. ನೀವು ಮನ್ಯಾಗ ಕರೆಂಟ್ ಉರಿಸ್ರಿ, KPTCLನವ್ರು ಬಂದು ಇಷ್ಟು ರೊಕ್ಕ ಕೊಡ್ಬೇಕಂತ ಬಿಲ್ ಇಸ್ಕೊಂತಾರೆ ನಿಮಗೆ. ಆದ್ರೆ ದೇವರು ಸೂರ್ಯ ಚಂದ್ರರಂಥ ಆರದ ದೀಪಗಳನ್ನೇ ತೇಲಿ ಬಿಟ್ಟನ ಎಂದು ಬಿಲ್ ಕೇಳಿಲ್ಲವ ನಮಗೆ. ನೀವು ಒಂದು ಖಾನಾವಳಿಯಾಗ ಉಂಡ್ರೆ 100 ರೂಪಾಯಿ ಇಸ್ಕೊಂತಾರೆ ನಿಮ್ಮ ಕಡೆಯಿಂದ. ಆದ್ರೆ ದೇವರು ಭೂಮಿ ತಾಯಿ ವರ್ಷಗಳಿಂದ ನಮಗೆ ಅನ್ನ ಹಾಕಿದ್ರು ಸಹಿತ ನನ್ನ ಅಕ್ಷಯ ಪಾತ್ರೆ ಖಾಲಿ ಆಗೈತಂತ ಯಾರಿಗೆ ಉಪವಾಸ ಹಾಕಿಲ್ಲ ಭೂಮಿ ತಾಯಿ. ಏನು ಕೊಟ್ಟಿವಿ ನಾವು? ನೀವೊಂದು ಸೈಕಲ್ ತೊಗೊಂಡು ಅಡ್ಡಾಡ್ತೀರಿ, ಒಂದು ಸೈಕಲ್ ಮೋಟ್ರ್ ಪಂಚರ್ ಆದ್ರೆ 10 ರೂಪಾಯಿ ಕೊಟ್ಟು ಹವಾ ಹಾಕಿಸ್ಕೊಂಡ್ಬರ್ತೀರಿ. ಈ ದೇಹ ಅನ್ನುವಂಥ ಒಂದು ತೊಗಲಿನ ಟ್ಯೂಬ್ನೊಳಗ 9 ರಂಧ್ರ ಇಟ್ಟು ಸಹಿತ ಇದನ್ನ ಹವಾ ಹೋಗಲಾರ್ದಂಗೆ ಪಂಚರ್ ಆಗಲಾರ್ದಂಗೆ ಇಟ್ಟಾನಲ್ಲ ದೇವರು. ಇದಕ್ಕಿಂತ ದೊಡ್ಡದು ಏನಿದೆ? ಮತ್ತೆ ಇಷ್ಟೇ ಅಲ್ಲ, ನಾವು ಹುಟ್ಟುವುದಕ್ಕಿಂತ ಮುಂಚೆನೆ ನಮ್ಮ ಸಲುವಾಗಿ ನಮ್ಮ ತಾಯಿ ಎದೆಯಾಗ ಹಾಲಿಟ್ಟು ನೀವು ಬದುಕಂತ ಕಳಿಸಿದಾನಲ್ಲ, ಇನ್ನು ಏನು ನಮಗೆ ದೇವರು ಮಾಡಬೇಕು? ಇಷ್ಟೆಲ್ಲ ದೇವರು ಕರುಣಿಸಿದಾನೆ. ಆದ್ರೆ ಮನುಷ್ಯ ಇಷ್ಟೆಲ್ಲ ಕೊಟ್ಟರು ಅಳದ ಮಾತ್ರ ಬಿಟ್ಟಿಲ್ಲ ಅವ. ಏನು ಕೊಟ್ಟರು ಸಹಿತ ಅಳದ ಬಿಟ್ಟಿಲ್ಲ ಅವ. ನೀವೊಂದು ಕೋಗಿಲೆ ಇರ್ತೈತಿ ಗಿಡದಾಗ, ಬರೇ ಚಿಗುರು ಬಂದ್ರೆ ಹಾಡ್ತೈತೆ. ಅದು ಕೋಗಿಲೆ ಇರ್ತೈತಿಲ್, ಚಿಗುರು ಬಂದ್ರೆ ಹಾಡ್ತೈತಿ. ಇನ್ನೂ ಹಣ್ಣು ಬಿಟ್ಟಿಲ್ಲ, ಬರೇ ಚಿಗುರು ಬಂದ್ರೆ ಹಾಡ್ತೈತಿ. ಒಂದು ನವಿಲು ಇರ್ತೈತಿ, ಮಳೆ ಆಗಿಲ್ಲ, ಬರೇ ಮೇಘಗಳ ತೇಲಿದ್ರೆ ಸಾಕು ಕುಣಿತೈತಿ. ಒಂದು ನವಿಲ ಬರೇ ಮಳೆ ಬಂದಿಲ್ಲ, ಮೇಘಗಳ ತೇಲಿದ್ರೆ ಕುಣಿತೈತಿ. ಒಂದು ಕೋಗಿಲೆ ಇನ್ನೂ ಹಣ್ಣ ಬಿಟ್ಟಿಲ್ಲ, ಚಿಗುರು ಬಂದ್ರೆ ಹಾಡ್ತೈತಿ. ದೇವ್ರು ಇವನು ಮನಿ ತುಂಬ ಹಣ್ಣಿಟ್ಟಾನ, ಇವ ಹಾಳಾಕತ್ತಾನ. ಗಿಡ ಕೇಳ್ತಿ, ಯಾಕೋ ಅದು ಆ ಕೋಗಿಲೆಗೆ ಬರೇ ಚಿಗುರು ಕೊಟ್ಟು ನಗತೈತಿ, ಹಾಡಾಕತ್ತೈತಿ. ನಿನ್ನ ಮನಿ ತುಂಬ ಹಣ್ಣು ತುಂಬಿನಿ, ನೀ ಯಾಕೆ ಕಳಾಕತ್ತಿ ಅಂದ್ರೆ ಇನ್ನೂ ರೇಟ ಬಂದಿಲ್ಲ ನನಗೆ ಮಾರಾಕಂತ ಇವ ಅಂತ. ಅಂದ್ರೆ ನಿಸರ್ಗ ಅಷ್ಟು ಸಂತೋಷವಾಗೈತಿ, ಇವ ಅಳದ ಬಿಟ್ಟಿಲ್ಲ. ಯಾಕೆ ಅಳದ ಬಿಟ್ಟಿಲ್ಲ ಅಂದ್ರೆ ಏನ್ರಿ, ನಮಗೆ ಕೈ ಹಿಡ್ದವ್ರು ಎಲ್ಲರೂ ಕೈ ಕೊಟ್ಟಾರ ನಮಗೆಲ್ಲರೂ ಕೈಯೇ ಬಿಟ್ಟಾರ, ಕೈ ಕೊಟ್ಟಾರ. ಕೈ ಕೊಡಬೇಕಾಗ್ತೈತಿ. ಈಗ ನೀವು ಸೈಕಲ್ ಕಲಿತೀರಿ, ಎಲ್ಲಿವರೆಗೆ ಕೈ ಹಿಡಿತಾರ ಅಲ್ಲಿವರೆಗೆ ಸೈಕಲ್ ಬರೋದಿಲ್ಲ. ನಿಮಗೆ ಕಲ್ಸವ್ರು, ನಿಮ್ಮ ಜೊತೆಗಿದ್ದವ್ರು ನಿಮ್ಮ ಸೈಕಲ್ ಕೈ ಬಿಟ್ಟಾರಂತ ಸೈಕಲ್ ನಡ್ಸಕ್ ಬಂದೈತಿ. ನಮ್ಮ ಜೀವನದಾಗ ನಮ್ಮ ಕೈ ಹಿಡ್ದವ್ರು ನಮ್ಮ ಕೈ ಬಿಟ್ಟ ಮೇಲೆ ಜೀವನ ನಡ್ಸಕ್ ಗೊತ್ತಾಗ್ತೈತಿ. ಮನುಷ್ಯಾಗಿಲ್ಲ ಅಂದ್ರೆ ಗೊತ್ತಾಗೋದಿಲ್ಲ. ಅದಕ್ಕೆ ಗೊಣಗಬಾರದು.
ಎಲ್ಲ ಕಳ್ಕೊಂಡಿವ್ರಿ, ನಾವು ಜೀವನದಾಗ ಎಲ್ಲ ಕಳ್ಕೊಂಡಿವಂತ ಗೊಣಗಬಾರ್ದು ಮನುಷ್ಯ. ಬ್ಯಾಸಗಿ ದಿವ್ಸಕ್ಕೆ ಗಿಡ ಎಲ್ಲ ಎಲಿ ಕಳ್ಕೊಂಡಿರ್ತೈತಿ. ಎಲ್ಲ ಎಲಿ ಕಳ್ಕೊಂಡ ಗಿಡ ಎಲ್ಲ ಎಲಿ ಹೋಗ್ಯಾವಂತ ದುಃಖ ಪಟ್ಟಿಲ್ಲ. ಒಂದು ದಿವಸ ವಸಂತ ಕಾಲ ಮಳಿ ಬಂತು ಅಂದ್ರೆ ಮತ್ತೆ ಚಿಗುರು ಹೊಡಿತೀನಿ, ಹೂವು ಬರ್ತೈತಿ, ಹಣ್ಣು ಬರ್ತೈತಿ ಅನ್ನುವ ಭರವಸೆಯಿಂದ ಗಿಡ ಬದುಕ್ತದೆ. ಬ್ಯಾಸಗಿ ದಿವ್ಸಕ್ಕೆ ನದಿ ಬತ್ತಿರ್ತೈತಿ, ಎಲ್ಲ ನನ್ನೊಳಗೆ ನೀರು ಬತ್ಯಾವ ಅಂತ ಒಂದು ದಿವಸನೂ ಗೊಣಗಿಲ್ಲ. ಮಳಿ ಬಂತು ಅಂದ್ರೆ ಮತ್ತೆ ತುಂಬಿ ಹರಿತೀನಿ ಅಂತ ಅದಕ್ಕೊಂದು ಭರವಸೆ. ಅದಕ್ಕೆ ಮನುಷ್ಯ ಭರವಸೆಯೊಂದಿಗೆ ಬದುಕಬೇಕು. ಅಂಥ ಭರವಸೆಯ ಬದುಕು ನಿಮ್ಮದಾಗಲಿ. ಇಡೀ ಗವಿಸಿದ್ದಪ್ಪ ಜನ ಜಾತ್ರೆ ಎಲ್ಲ ಪೂಜ್ಯರು ಹೇಳಿದ್ರಲ್ಲ, ನಿಮ್ಮ ಜಾತ್ರೆಯ ವೈಶಿಷ್ಟ್ಯ ಏನಂದ್ರೆ ನೂರಾರು ಜಾತ್ರೆಗಳು ನಡೀತಾವ. ಆ ಜಾತ್ರೆಗೆ ಹೆಂಗಂದ್ರೆ VIP ಬಂದ್ರೆ ಅದನ್ನ ನೋಡಕ್ ಜನ ಹೋಗ್ತಾರೆ. ಆದ್ರೆ ಜನರು ನೋಡಕ್ಕ VIP ಬರ್ತಾರಲ್ಲ, ಅದು ನಿಮ್ಮ ಜಾತ್ರೆಯ ವಿಶೇಷ. ಅದು ಅಂಥ ಗವಿಸಿದ್ದನ ಜಾತ್ರೆ ಇದೆಲ್ಲದಕ್ಕಿಂತ ದೊಡ್ಡದು. ನಿಮ್ಮಲ್ಲಿರುವ ಸಮಾಧಾನ, ಶಾಂತತೆ ಮತ್ತು ಮಠದ ಬಗ್ಗೆ ನಿಮ್ಮಲ್ಲಿರುವ ಅನನ್ಯ ಪ್ರೇಮ. ಇದು ಯಾಕಿಷ್ಟು ದೊಡ್ಡ ಜಾತ್ರೆ ಬೆಳೀತು ಅಂದ್ರೆ ಇವತ್ತೊಂದು ಘಟನೆ ನಡೀತು. ಒಬ್ಬ ಹುಡುಗನಿಗೆ 2 ಕೈ ಇಲ್ಲ. ಅವ ತಂದು ನನ್ನ ತಟ್ಟಿಯೊಳಗ 2,000 ರೂಪಾಯಿ ಕಾಣಿಕೆ ಹಾಕದ. ಅದನ್ನ ನೋಡಿ, ಇಲ್ಲ ನನ್ನ ಕಾಣಿಕೆ, ನಿನಗ 2 ಕೈ ಇಲ್ಲ, ನೀ ನನ್ನ ತಾಟಿನೊಳಗೆ ಕಾಣಿಕೆ ಹಾಕಕತ್ತಿಲ್ಲಪ್ಪ, ನನ್ನ ಮನ್ಸಿಗೆ ಸಮಾಧಾನ ಆಗೋದಿಲ್ಲ ಅಂತ ಹೊಳ್ಳೆ ಅವನು ಬಕ್ಕಣದಾಗ ಇಟ್ರ ಅವ ಮಂದಿ ಕೈಲೆ ತೆಗಿಸಿ ಮತ್ತೆ ಹೊಳ್ಳೆ ಹಾಕಿ ವರ್ಷನ ಅಜ್ಜಿಗೆ ಇದನ್ನು ಕೊಡಲೇಬೇಕು, ನನಗೆ ಕೊಡ್ಲಿಲ್ಲ ಅಂದ್ರೆ ಸಮಾಧಾನ ಆಗಲ್ಲ ಅಂತ ನನಗ ಜಬರ್ಸಿ ಮತ್ತೆ ದಾಸೋಗ ಕಾಣಿಕ ಕೊಟ್ಟು ಹೋದ. ಇಂಥವ್ರ ಶ್ರಮದಿಂದ ಇದು ಜಾತ್ರೆ ನಡೀತದೆ. ಇಂಥ ನೂರಾರು ಜನ, ಯಾರು ಕಟ್ಟಿಗೆ ಹೊಡೆದವ್ರಿಗೆ ಗೊತ್ತಿಲ್ಲ, ರೊಟ್ಟಿ ಮಾಡಿದವ್ರಿಗೆ ಗೊತ್ತಿಲ್ಲ, ಕರ್ಚಿಕಾಯಿ ಹೋಳಿಗೆ ಮಾಡಿದವ್ರಿಗೆ ಗೊತ್ತಿಲ್ಲ, ಜಿಲೇಬಿ ಮಾಡಿದವ್ರಿಗೆ ಗೊತ್ತಿಲ್ಲ, ತಿಂದವ್ರಂತೂ ಮೊದಲ ಗೊತ್ತಿಲ್ಲ. ಇನ್ನಿಷ್ಟೆಲ್ಲ ಆಗಬೇಕಾದ್ರೆ ನಿಮ್ಮ ಶ್ರದ್ಧೆ, ಮಠದ ವಿಷಯದಲ್ಲಿ ಇಲ್ಲಿವರೆಗೂ ನಿಮ್ಮ ಯಾವ ಜಾತಿ ರಾಜಕಾರಣ ತರದೆ ಇದನ್ನು ಪರಿಶುದ್ಧವಾಗಿ ಇಟ್ಟಿದ್ದಕ್ಕಾಗಿ ಇಡೀ ಭಕ್ತ ಕೋಟಿಗೆ ನನ್ನ ಕೋಟಿ ಕೋಟಿ ನಮನಗಳು. ಸದಾ ಸದಾ ಇದು ಹೀಗೆ ನಡೀಲಿ. ಮತ್ತು ದಯವಿಟ್ಟು ಲಕ್ಷಾಂತರ ಜನ ಸೇರಿರಿ. ಹೋಗುವಾಗ ಸಮಾಧಾನದಿಂದ ಹೋಗ್ರಿ, ಸಾವಕಾಶವಾಗಿ ಹೋಗ್ರಿ. ನಿಮ್ಮ ಜಾತ್ರೆ ತೇರೆಳೆದ ಮೇಲೆ ಮುಗಿದ್ರೆ ನೀವು ಮನೆ ಸಂತೋಷದಿಂದ ಮುಟ್ಟದಾಗ ನನ್ನ ಜಾತ್ರೆ ಅದು ಅಷ್ಟೇ. ನೀವು ಸಮಾಧಾನದಿಂದ ಯಾರು ದಬ್ಬಬೇಡ್ರಿ, ಸಮಾಧಾನದಿಂದ ಹೋಗ್ರಿ, ಆರಾಮ್ ಪ್ರಸಾದಕ್ಕೆ ಬರ್ರಿ. ಅಲ್ಲಿ ಮೇಲೆ ಕಾರ್ಯಕ್ರಮ ನಡೀತದೆ. ತಮಗೂ ಎಲ್ಲ ಪೂಜ್ಯರಿಗೂ ಮತ್ತು ನಿಮ್ಮೆಲ್ಲರನ್ನ ನೋಡುವ ಆಶೆಯಿಂದ ಬಂದಿರುವ ನಾಡಿನ ಎಲ್ಲ ಹಿರಿಯರಿಗೂ ಜನಪ್ರತಿನಿಧಿಗಳಿಗೂ ಶರಣು ಶರಣಾರ್ಥಿಗಳು. ಮುಂದಿನ ಜಾತ್ರೆಗೆ ಇದೇ ತಮಗೆಲ್ಲ ಆಮಂತ್ರಣ. ಸಾವಕಾಶವಾಗಿ ಹೋಗ್ಬೇಕು. ದಯವಿಟ್ಟು ಕೈ ಮುಗಿದು ತಮ್ಮಲ್ಲಿ ಪ್ರಾರ್ಥನೆ, ಸಾವಕಾಶವಾಗಿ ಹೋಗ್ರಿ. ಅದೇ ನಮಗೆ ಖುಷಿ. ಶರಣು ಶರಣಾರ್ಥಿಗಳು.